ಗೆದ್ದು ಕರ್ನಾಟಕದ ಒಂದು ಟೀಮ್ ಕಪ್ಪು ಗೆದ್ದು ಏನವರು ಒಂದು ವಿಜಯೋತ್ಸವನ ಆಚರಣೆ ಮಾಡಿದ್ರು. ಅಂತ ಒಂದು ವಿಜಯೋತ್ಸವ ಈ ರಾಜ್ಯ ಸರ್ಕಾರ ಅವರ ಒಂದು ಪ್ರಚಾರಕ್ಕೆ ಮತ್ತೆ ಈ ರಾಜ್ಯ ಸರ್ಕಾರದ ಸಚಿವರು ಮತ್ತು ಕೆಲವರ ರಾಜ್ಯ ಸರ್ಕಾರದ ಏನು ಇವತ್ತು ಸಹೋದ್ಯೋಗಿಗಳು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವರೆಲ್ಲರೂ ಇದ್ದಾರೆ. ಮತ್ತೆ ಈ ರಾಜ್ಯದ ಅಧಿಕಾರವನ್ನು ಹೊತ್ಕೊಂಡಿರ್ತಕ್ಕಂಥ ಪ್ರಮುಖ ಹುದ್ದೆಗಳಲ್ಲಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಇವರು ಯಾರು ಏನು ಆ ಲಕ್ಷಾಂತರ ಜನ ಸೇರ್ತಿದ್ರು, ಆ ಜನ ಸೇರೋದಕ್ಕೆ ಪೊಲೀಸ್ನವರು ಬಂದೋಬಸ್ತನ್ನ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಇವರೇನೋ ವಿಜಯೋತ್ಸವ ಮಾಡಬೇಕು ಅಂತ ಹೇಳಿ ಇವರ ಒಂದು ಸ್ವಾರ್ಥಕ್ಕೆ ಮತ್ತೆ ಇವರ ಒಂದು ಸ್ವಾರ್ಥ ಹೆಸರು ಬರಬೇಕು ಅಂತ ಹೇಳಿ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಈ ಒಂದು ಗೊಡ್ಡನ್ನು ಹೊರಿಸಿ ಆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದಂತ ಈ ರಾಜ್ಯದಲ್ಲಿ ಕಂಡಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ಅದರಲ್ಲೂ ಸಹ ದಯಾನಂದ್ ಸಾರ್ ಅವರು ಬಹುಶಃ ಈ ರಾಜ್ಯದ ಶೋಷಿತ ಸಮುದಾಯಕ್ಕೆ ಸೇರಿದಂತವರು. ಈ ರಾಜ್ಯದಲ್ಲಿ SC STಗಳು ಹುಡುಕಿದ್ರೆ ಬೆರಳೆಣಿಕೆ ಜನ ಎಲ್ಲ IAS IPS KS ಸಿಗ್ತಾರೆ. ಅಂತವ್ರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹುದ್ದೆಗಳು ಹೋದಾಗ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ RCB ವಿಜಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಮತ್ತೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಇವರೊಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಇವರೊಂದು ಒತ್ತಡವಿದ್ದ ಅವರಿಗೆ ಪರ್ಮಿಷನ್ ಕೊಡಕ್ಕಾಗಲ್ಲ ಅಂದ್ರೂ ಸಹ ಕೊಡಿಸಿ ಇವತ್ತು ಈ ಒಂದು ಏನು ಪರಿಶಿಷ್ಟ ಜಾತಿ ಪಂಗಡದ ಅಧಿಕಾರಿಗಳನ್ನ ಅಮಾನತುಗೊಳಿಸಿದರು. ಈ ಒಂದು ಕ್ರಮವನ್ನ ಇಡೀ ರಾಜ್ಯದಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳು ಮತ್ತು ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಗಳೆಲ್ಲರೂ ಸೇರಿ ಇದನ್ನು ಖಂಡಿಸ್ತೇವೆ. ಮತ್ತೆ ಈ ಒಂದು ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ದಯಾನಂದ್ ಸಾರ್ ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನ ಅನಾಮತ್ತ ಆದೇಶವನ್ನು ಸರ್ಕಾರ ಹಿಂಪಡೆದು ಅವ್ರಿಗೇನೋ ಇನ್ನೂ ಜವಾಬ್ದಾರಿ ಇದ್ರೆ ಆ ರಾಜಕೀಯ ಸ್ಥಾನದಲ್ಲಿ ಇರೋರು ಯಾರಾದ್ರೂ ಅವ್ರ ನೈತಿಕ ಹೊಣೆ ಮತ್ತು ಅವ್ರು ರಾಜೀನಾಮೆ ಕೊಟ್ಟು ಈ ಪೊಲೀಸ್ ಅಧಿಕಾರಿಗಳನ್ನ ರಿವೋಕ್ ಮಾಡ್ಬೇಕು ಅಂತ ಕೇಳ್ತಾ ಆ ವೇದಿಕೆ ಮೇಲೆ ಇವತ್ತಾಗ್ಲೇ ಎಲ್ಲ ನೋಡಿದ್ರೆ ಇವತ್ತೆಲ್ಲ ಮಾಧ್ಯಮದ ಸ್ನೇಹಿತರು ಮತ್ತೆಲ್ಲ ಇವತ್ತೇನು ಸಾರ್ವಜನಿಕರು ಬುದ್ಧಿವಂತರಿದ್ದಾರೆ. ಆ ವೇದಿಕೆ ಮೇಲೆ ಇದ್ದಂತವ್ರೆಲ್ಲ ಯಾರಪ್ಪ ಅಂದ್ರೆ ಅವತ್ತೇನು ಯಾವುದೇ ಪೊಲೀಸ್ ಅಧಿಕಾರಿಯ ಮಗ ಆಗ್ಲಿ, ಇಲ್ಲ ಕಮಿಷನರ್ ಮಕ್ಕಳಾಗ್ಲಿ, SP ಮಕ್ಕಳಾಗ್ಲಿ ಯಾರು ಅವತ್ತು ವೇದಿಕೆ ಮೇಲೆ ಇರಲಿಲ್ಲ. ಎಲ್ಲ ರಾಜಕೀಯದವರ ಸಚಿವರು ಮತ್ತೆ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ರಾಜಕೀಯದವರ ಮಕ್ಕಳು, ಮೊಮ್ಮಕ್ಕಳು ಅವ್ರೇನೋ ಅವ್ರ ಸ್ವಾರ್ಥಕ್ಕೆ ಅಲ್ಲಿ ಆ ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗ್ಸೋದಕ್ಕೆ ಅವ್ರಿಗೆ ಯಾವುದೇ ಪರ್ಮಿಷನ್ ಇಲ್ದನೂ ವೇದಿಕೆ ಮೇಲೆ ಈ ರಾಜಕೀಯದವರ ಮುಖಂಡರ ಮಕ್ಕಳು ಯಾವ ರೀತಿ ಬಂದ್ರು, ಮತ್ತೆ ಅವ್ರಿಗೊಂದ್ಯಾಯ, ಸಾರ್ವಜನಿಕರಿಗೊಂದ್ಯಾಯ. ಈ ರಾಜ್ಯದ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಕುಟುಂಬ ವರ್ಗದವರು ವೇದಿಕೆ ಮೇಲೆ ರಾರಾಜಿಸ್ತಾರೆ. ಇವತ್ತೇನು ಬಡವರು ಮತ್ತೆ ಈ ರಾಜ್ಯದಲ್ಲಿ ನಾನು ಕ್ರೀಡಾ ಅಭಿಮಾನಿ, ಕ್ರಿಕೆಟ್ ಅಭಿಮಾನಿ ಅಂತ ಹೇಳಿ ಕಾಲ್ತೂರುತ್ತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇಂಥ ವಿಜಯೋತ್ಸವ ಮಾಡುವಾಗ ರಾಜ್ಯ ಸರ್ಕಾರ ಎಚ್ಚರಿಕೆ ನಡೆಯಬೇಕು. ಮತ್ತು ಒಂದೇ ದಿನದಲ್ಲಿ ಇವತ್ತೇನು ಅದು ಟೀಮ್ ಗೆದ್ದು ಬರ್ತಿದ್ದಂಗೆ ಒಂದೇ ದಿನದಲ್ಲಿ ವಿಜಯೋತ್ಸವ ಮಾಡೋಂತ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕಾಗ್ಲಿ, ಆ RCB ಅದೇನು ಪ್ರೈವೇಟ್ RCB ಕ್ರಿಕೆಟ್ ಟೀಮು ಮತ್ತು ಕ್ಲಬ್ ಏನಿದೆ ಅವ್ರಿಗೂ ಅವಶ್ಯಕತೆ ಇರಲಿಲ್ಲ. RCB ಕರ್ನಾಟಕದ ಒಂದು ಟೀಮ್, ಅದು ಪ್ರೈವೇಟ್ ಟೀಮ್ ಅಷ್ಟೇ. ಕರ್ನಾಟಕದಲ್ಲಿ ದುಡ್ಡಿರೋಂಥವ್ರು ಒಂದು RCB ತಂಡವನ್ನು ಕಟ್ಟಿ ದೇಶದಲ್ಲಿ ಆಡಿಸ್ತಾ ಇದ್ದಾರೆ. ಕರ್ನಾಟಕ ಕ್ರಿಕೆಟ್ ಕ್ಲಬ್ ಸರ್ಕಾರದ್ದೇ ಬೇರೆ ಇದೆ. ಕರ್ನಾಟಕ ಕ್ರಿಕೆಟ್ ಕ್ಲಬ್ಗೆ ಕೊಡಬೇಕಾದಂತ ಮರ್ಯಾದೆ ಇವತ್ತು ನಾವು ಯಾರೋ ಪ್ರೈವೇಟ್ನವರು ದುಡ್ಡಿಗಿರೋಂಥವ್ರು ದುಡ್ಡು ಕಟ್ಟಿ ಆಟಗಾರನ ಗೆಲ್ಲಿಸಿ ಈ RCB ಎಂಬುದಿದೆ ಕರ್ನಾಟಕದಂತ ವೈಭವೀಕರಿಸಿ ನಮ್ಮನ್ನೆಲ್ಲ ಇವತ್ತು ಮೂರ್ಖರನ್ನು ಮಾಡಿ ಇವತ್ತು ನಮ್ಮನ್ನ 11 ಜನನ ಇವತ್ತೇನು ನಮ್ಮ ರಾಜ್ಯದ ಯುವತಿಯರು ಸತ್ತಿದ್ದಾರೆ. ಅದಕ್ಕೆ RCBನೂ ಕಾರಣ ಮತ್ತು ರಾಜ್ಯ ಸರ್ಕಾರನೂ ಕಾರಣ. ಈಗ RCBಯಲ್ಲಿ ಅಷ್ಟು ಜನದಲ್ಲಿರೋರು ಕರ್ನಾಟಕದ ಒಬ್ರು ಮಾತ್ರ RCB ಆಟಗಾರರಾಗಿ, ಇನ್ನಿರ್ತಕ್ಕಂಥವ್ರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಆ RCB ಪಬ್ಲಿಕ್ ಟೀಮ್ ಏನಿದೆಯೋ ಅವರು ಹಣ ಇರ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದ ಆಟಗಾರರನ್ನ ಕೊಂಡುಕೊಂಡು RCB ಎಂಬ ಹುಚ್ಚನ್ನು ನಮಗೆ ತುಂಬಿ ಇವತ್ತು ಪರಿಸ್ಥಿತಿ ತಂದು ನಿಲ್ಲಿಸಿದರೆ ರಾಜ್ಯದ ಜನತೆ, ಕ್ರಿಕೆಟ್ ಪ್ರೇಮಿಗಳು ಮತ್ತು ಕ್ರೀಡಾ ಪ್ರೇಮಿಗಳು ನಾವು ಅರ್ಥ ಮಾಡ್ಕೋಬೇಕಾಗಿದೆ. RCB ಕರ್ನಾಟಕ ಸರ್ಕಾರದ ಟೀಮ್ ಅಲ್ಲ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕರ್ನಾಟಕ ಸರ್ಕಾರದ್ದೇ ಬೇರೆ ಇದೆ. ಇದು ದುಡ್ಡಿರ್ತಕ್ಕಂಥವ್ರೆಲ್ಲ ಸೇರಿಸ್ಕೊಂಡು ಇವತ್ತೇನು RCB ಅಂತ ಒಂದು ಇರ್ಬೇಕನ್ಸುತ್ತೆ. ಪಾಗುಡದಲ್ಲಿ ಕೆಲಸ ಮಾಡಿದವರು ACP ಇದಾರಲ್ಲ, ಅವರು ಅಮಾನತ, ಅವ್ರು ಪಾಗುಡದಲ್ಲಿ ಸಬ್ಸಿಡಿ ಕೆಲಸ ಮಾಡಿದವರು ಅವರು ಇದ್ದಾರೆ. ಎಲ್ಲ ಒಳ್ಳೆ ಒಳ್ಳೆ ಅಧಿಕಾರಿಗಳು. ಇದನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ ತೆರವುಗೊಳಿಸಿ ಅದೇ ಸಿಟಿ ಕಮಿಷನರ್ಗೆ ಕುಂಡಿಸ್ಬೇಕು, ಇಲ್ಲ ಮೇಲೆ ಒಂದು ಪದೋನ್ನತಿ ಕೊಡಬೇಕು. ಏನ್ ತಪ್ಪು ಮಾಡಿದ್ರು ಅವರು?
ನಿಮ್ಮ ಒಂದು ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ಅವ್ರನ್ನ ಬಲಿ ಮಾಡಬೇಕು, SC/ST ಬಲಿ ಮಾಡ್ಬೇಕಾ, ಹಿಂದುಳಿದವರು ಬಲಿ ಮಾಡ್ಬೇಕಾ? ಏನಿದು ಸರ್ಕಾರ ಇಷ್ಟು ಅದುರೇಕಕ್ಕೆ ಹೋಗಿ ಇಷ್ಟು ದೌರ್ಜನ್ಯ ಕಣ್ಣೆದುರಿಗೆ ಮಾಡ್ತಾ ಇದ್ದಾರೆ ನೋಡ್ರಿ. ಈ ನಮ್ಮ ಲೋಕೇಶ್ ಅವರು ಹೇಳಿದ್ರು, ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದು ಆ ಫೋಟೋ ತೆಗೆಸ್ಕೊಳ್ಳೋಕೆ ಒಂದೇ ಕಾರಣಕ್ಕೆ ವಿಧಾನಸೌಧದಿಂದ ಇಂಥ ಒಂದು ಸಮಾರಂಭ ಮಾಡಿದ್ದಾರೆ, ಅತ್ಯಾಚಾರ ಸಮಾರಂಭ. ಬಾಂಬೆಯಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಇದಕ್ಕಿನ್ನ 10ರಷ್ಟು ಜನ ಸೇರಿದ್ರು. ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು ಆ ಫಂಕ್ಷನ್ ಅಂತ. ಇಲ್ಲಿ 2 ಕಡೆ 3 ಕಡೆ ಮಾಡಿ ಟಿಕೆಟ್ ಇತ್ತು ಬದಲ ಮಾಡಿ ತುಂಬಾ ಹೇಳ್ಬಾರ್ದು ಬಿಡ ಅಂತ ಕೆಲಸ ಮಾಡಿ ತಕ್ಷಣ ಇವ್ರನ್ನ ಅಮಾನತು ತೆರವುಗೊಳಿಸಬೇಕನ್ನೋದು ಇವತ್ತು ಧರಣಿಯ ಮುಖ್ಯ ಉದ್ದೇಶ. ಇವತ್ತೇನು ಏನು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ, ಏನು ರಾಜ್ಯಪಾಲರಿಗೆ ಏನು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ, ಇಡೀ ರಾಜ್ಯಾದ್ಯಂತ ಸಲ್ಲಿಸ್ತಾ ಇದ್ದೀವಿ. ಜನರು ರೊಚ್ಚಿಗೆಟ್ಟಿದ್ದಾರೆ, ದಯಮಾಡಿ ಅರ್ಥ ಮಾಡ್ಕೊಬೇಕು. ಫಸ್ಟ್ ತೆರವು ಮಾಡಬೇಕು. ತೆರವು ಮಾಡಿ ನಿಮ್ಮ ಸ್ಥಾನಗಳಲ್ಲಿ ನೀವು ಕಲ್ಕೊಳ್ಳೋದು ಬಿಡ್ರಿ. ನಿಮ್ಮ ರಾಜಕೀಯ ಇಲ್ಲ, ನೀವು ರಾಜೀನಾಮೆ ಕೊಡ್ಬೇಕಂತ ಹೋಮ್ ಮಿನಿಸ್ಟ್ರು ಏನು ಹೋಮ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳು ಜಸ್ಟಿಸ್ಗೆ 3 ಕೊಡ್ಬೇಕಾಯ್ತು, ಅವ್ರು ಕೊಟ್ಟಿಲ್ಲ. ನೀವು ಫಸ್ಟ್ ನೀವು ಕೊಡೋದು ಪಕ್ಕಕ್ಕಿಡ್ರಿ, ಫಸ್ಟ್ ಅಮಾನತು ತೆರವುಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಎಲ್ಲರೂ ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಏನು ಸುತ್ತಾಗಿ ಇದ್ದಕ್ಕಿದ್ದಂಗೆ ಒಂದು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಇಷ್ಟೊಂದು ಜನ ಸೇರಿ ರೈಸಂತ್ ಅವರು ನೋಡು, ನಮ್ಮ ಪೂಜಾರಪ್ಪಣ್ಣವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅವ್ರಿಗೆ ಎಷ್ಟು ನೊಂದುಕೊಂಡು ಈ ಒಂದು ತಕ್ಷಣ ಅಮಾನತನ್ನ ತೆಗೆದು ಅವರಿಗೆ ಒಳ್ಳೆ ಉನ್ನತ ಹುದ್ದೆ ಕೊಟ್ಟು ಈ ಮರ್ಯಾದೆ ಕಾಪಾಡಬೇಕು, ಕರ್ನಾಟಕ ಮರ್ಯಾದೆನ ಕಾಪಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸಂಘ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರು ಬಂದಿದ್ದಾರೆ. ಅವರು ಒಂದು ನೇತೃತ್ವದಲ್ಲಿ ಒಂದು ಏನು ಇವತ್ತು ನಡೆದಿದೆ, ಏನು ವಾಲ್ಮೀಕಿ ಸಮಾಜದ 2-3 ಸಂಘಟನೆಗಳು ಇವತ್ತು ಭಾಗವಹಿಸಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಸೇರಿಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ